ಕಾಪಿಕಾಡು ಮಹಾಮಂತ್ರ ದೇವರು, ಅದೇ ರೀತಿ ಆ ಭದ್ರಕಾಳಿ ದೇವರು, ನಿರ್ವಿಘ್ನತಾ ಪ್ರದಾಯಕನಾಗಿರುವಂಥ ಮಹಾಗಣಪತಿ, ಶಾಸ್ತಾವ ದೇವರು, ಪರಿವಾರ ದೈವಗಳು, ಆ ಎಲ್ಲ ಸಾನ್ನಿಧ್ಯ ಶಕ್ತಿಯನ್ನು ಸಂಪೂರ್ಣವಾಗಿ ಸ್ಮರಣೆ ಮಾಡಿಕೊಂಡು ಅದೇ ಪ್ರಾರ್ಥನೆಯಲ್ಲಿ ಮಾಡುವಂಥ ಕರ್ಮಯಾದವರು ಕರ್ಮ ಮಧ್ಯೆ ಕರ್ಮ ಅಂತ್ಯ ಪ್ರಾರ್ಥನೆ ಸರಿಯಾದರಿಂದ ವ್ಯಾಕರಣವನ್ನು ತಿಳಿಸಿದರು. ಪ್ರಾರಂಭದಲ್ಲಿ, ಮಧ್ಯದಲ್ಲಿ, ಕೊನೆಯದಲ್ಲಿ ಆ ಪ್ರಾರ್ಥನೆ ಮಾಡಿಕೊಂಡು ಬಂದು ಅತೀತ ಫಲಂ ಆರುಢಂ ಹೃದಯಾತ್ ಆಗಮ ಫಲಂ ಚಕ್ರೇಣ ವರ್ತಮಾನಸ್ಯ. ನಮ್ಮ ಅರಿವಿಗೆ ಬಾರದಿರುವಂತಹ ಕಳೆದೋದಂತಹ ಕಾಲಘಟ್ಟದಲ್ಲಿ ಸಂಭವಿಸಿರುವಂತಹ ವಿಚಾರಗಳೇನಾದವು, ವರ್ತಮಾನ ಕಾಲದಲ್ಲಿ ಅದರ ಅನುಭವ ಏನು, ಭವಿಷ್ಯತ್ ಕಾಲದಲ್ಲಿ ಅದನ್ನೆಲ್ಲವನ್ನು ಕೂಡ ಮೀರಿ ನಡೀಲಿಕ್ಕಿರುವಂಥ ಮಾರ್ಗ ಯಾವುದು, ಇವೆಲ್ಲವನ್ನು ಬೋಧಿಸಿಕೊಟ್ಟಿರುವಂಥ ಶಾಸ್ತ್ರ ಎಂದರೆ ಆ ಜ್ಯೋತಿಷ್ ಶಾಸ್ತ್ರ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಅದರಲ್ಲಿರುವಂಥ ಅಗೋಚರವಾಗಿರುವಂಥ ವಿಷಯವನ್ನು ಬೋಧಿಸಿಕೊಡುವಂಥ ಶಾಸ್ತ್ರ ಎಂದರೆ ಆ ಜ್ಯೋತಿಷ್ ಶಾಸ್ತ್ರ. ಕಾಪಿಕಾಡು ಉಮಾಮೇಶ್ವರಿ ದೇವರ ಸಾನ್ನಿಧ್ಯ ವಿಷಯದಲ್ಲಿ ಪ್ರಶ್ನೆ ಮುಖಾಂತರ ಚಿಂತನೆ ನಡೆಸಿಕೊಂಡು ಅದರಲ್ಲಿ ಕಂಡುಬಂದ ಪ್ರಕಾರವಾಗಿ ಅಲ್ಲಿರುವಂತಹ ಭದ್ರಕಾಳಿ ದೇವರ ಸಾನ್ನಿಧ್ಯ ದುಷ್ಟವಿಮರ್ಶಿತ ಉದ್ಧಾರ ಕರ್ತವ್ಯಮಿತಿ ಶಾಸನವಂತ ಶಾಸ್ತ್ರ ಬೋಧಿಸಿಕೊಟ್ಟಿದೆ. ನಾವು ಆರಾಧನೆ ಮಾಡಿಕೊಂಡು ಬರ್ತಾ ಇರುವಂಥ ಸಾನ್ನಿಧ್ಯಗಳಾಗಿರ್ಬೋದು ಅಥವಾ ಆಲಯಗಳಾಗಿರ್ಬೋದು, ಅದಕ್ಕೆ ಜೀರ್ಣಾವಸ್ಥೆ ಅಥವಾ ಕ್ಷಯಾವಸ್ಥೆ ಅಥವಾ ಮೌಢ್ಯಾವಸ್ಥೆ ಗೋಚರ ಬಂದಿದ್ದೇವೆ. ಅದರ ಜೀರ್ಣತೆಯನ್ನು ಕರಗಿಸಿಕೊಂಡು ಅದು ಬೇಕಾದಂಥ ಸಂಸ್ಕಾರ ನಾವು ರೂಪಿಸಿಕೊಡಬೇಕಾದ್ದು ಆ ಕಲಿಯುಗದ ಮನುಷ್ಯ ಜನ್ಮನ ಕರ್ತವ್ಯವಾಗಿದೆ. ಯಾಕೆ ಈ ಕರ್ತವ್ಯ ಪರಂಪರೆ ಮಾಡಬೇಕು ಅಂತ ನಮ್ಮ ಹಿರಿಯರು ತೋರಿಸಿಕೊಂಡು ಆ ದೈವಿಕವಾಗಿರುವಂಥ ಸಾನ್ನಿಧ್ಯ ಮತ್ತು ಮಾನಸಿಕವಾಗಿರುವಂಥ ಫಲ, ಇಲ್ಲಿರುವಂಥ ಅವಿನಾಭಾವವಾಗಿರುವಂಥ ಸಂಬಂಧ ಏನು, ಆ ಒಳಗಿರುವಂಥ ದೇವರು ಮತ್ತು ಇಲ್ಲಿರುವಂಥ ನಾವು ಮನುಷ್ಯರು ಹೀಗೆ ಸಂಬಂಧ ಉಂಟು. ಏನೆಂದರೆ ಅದೇ ಸಂಬಂಧ ಆ ಬಿಂಬ ಮತ್ತು ಪ್ರತಿಬಿಂಬಗಳ ಸಂಬಂಧ. ಬಿಂಬ ಆ ಒಳಗಿರುವ ದೇವರು ಬಿಂಬವಾದರೆ ಅದರ ಪ್ರತಿಬಿಂಬವಾಗಿ ನಾವೆಲ್ಲರೂ ಕೂಡ ಇರ್ತೇವೆ. ಆದ ಕಾರಣ ನಮ್ಮ ಹಿರಿಯರು ಆ ಮನೆಗೊಂದು ಗರ್ಭಗೃಹ, ಕುಲ ಗೋತ್ರಕ್ಕನುಸಾರವಾಗಿ ಒಂದು ದೈವಿಕ ಆರಾಧನಾ ಕೇಂದ್ರ, ತನ್ನ ಗ್ರಾಮಕ್ಕೊಂದು ಕ್ಷೇತ್ರ, ತನ್ನ ಸ್ತ್ರೀಗೊಂದು ಕ್ಷೇತ್ರ, ಈ ರೀತಿಯ ವ್ಯವಸ್ಥೆಯನ್ನು ಅನುಭವಿಸಿಕೊಟ್ಟಿದ್ದಾರೆ. ಇವತ್ತು ಜೀರ್ಣಾವಸ್ಥೆಯಲ್ಲಿರುವಂತಹ ಆ ಭದ್ರಕಾಳಿಯ ಸನ್ನಿಧಿಯಲ್ಲಿ ಯೋಚನೆ ದಿವಸ ಶಿಲಾನ್ಯಾಸವನ್ನು ಮಾಡಿಕೊಂಡು ಆ ಸ್ವಸ್ತಿಕ ಮಧ್ಯೆ ಪೂಜಾ ಕೈಂಕರ್ಯವನ್ನು ಮಾಡಿಕೊಂಡು ಅದರೊಟ್ಟಿಗೆ ಆ ಶಿಲೆ ಅತ್ಯುತ್ತಮವಾದ ಒಂದು ಶಿಲೆಯನ್ನು ಇರಿಸಿಕೊಂಡು ಅದಕ್ಕೂ ಕೂಡ ಆ ಪೂಜೆಯನ್ನು ಮಾಡಿಕೊಂಡು ಹಾಗೆ ಆ ಸಂಕಲ್ಪ ಮಾಡಿಕೊಂಡ ದಿವಸದ ಒಳಗೆ ಅಲ್ಲಿ ಆಗಬೇಕಾಗಿರತಕ್ಕಂತಹ ಆ ಭದ್ರಕಾಳಿಗೆ ಒಂದು ಸ್ಥಾನವನ್ನು ಕೂಡ ಮಾಡಿಕೊಂಡು ಆಮೇಲೆ ಆ ಭದ್ರಕಾಳಿ ದೇವರ ಪ್ರತಿಷ್ಠೆಯನ್ನು ಮಾಡಿಕೊಂಡು ಆ ಪ್ರತಿಷ್ಠೆ ಮಾಡಿಕೊಂಡು ಬರುವವರಿಗೆ ಯಾವುದೇ ವಿಘ್ನಗಳಿದ್ದರೂ ಕೂಡ ಅದನ್ನು ದೇವರು ಸಂಪೂರ್ಣವಾಗಿ ನಿವಾರಣೆ ಮಾಡಿಸಿಕೊಟ್ಟು, ಆ ಯಾವುದೇ ಅಡೆತಡೆ ದೋಷಗಳಿದ್ದರೂ ಕೂಡ ದೇವರು ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಸಿಕೊಟ್ಟು ಅದಕ್ಕೆ ಬೇಕಂತ ಪರಿಪೂರ್ಣ ಅನುಗ್ರಹ ಆ ಉಮಾಮೇಶ್ವರ ದೇವರೇ ಅನುಗ್ರಹ ಒದಗಿಸಿಕೊಟ್ಟು ಹಾಗೆ ಅದೇ ರೀತಿ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಯಾವುದೇ ರೀತಿಯ ಸಮಸ್ಯೆ ಬಾರದಂತೆ ಅವರಿಗೆ ಸಂಪೂರ್ಣವಾದಂತಹ ಶ್ರೀರಕ್ಷೆಯನ್ನು ಕೂಡ ಆ ದೇವರು ಒದಗಿಸಿಕೊಟ್ಟು ಅದೇ ರೀತಿ ಕುರಿತು ನಡೆಯುವಂಥ ಕಾರ್ಯವು ಎಲ್ಲವೂ ಕೂಡ ಶುಭಕರವಾಗಿ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ಅದಕ್ಕೆ ಬೇಕಾದಂಥ ಪರಿಪೂರ್ಣವಾಗಿ ಆ ದೇವರ ಅನುಗ್ರಹ ಒದಗಿಸಿಕೊಟ್ಟು ಅದೇ ರೀತಿ ಆ ಮನುಷ್ಯ ಜೀವನದಲ್ಲಿ ಬೇಕಾದಂತಹ ಧರ್ಮಾರ್ಥಾದಿ ಕಾಮ ಮೋಕ್ಷ ಅಷ್ಟೈಶ್ವರ್ಯ ಇಷ್ಟಾರ್ಥ ಸಿದ್ಧಿ ಸಕಲ ಕರ್ಮಯೋಗತೆ ಬರಬೇಕು. ಹಾಗೆ ಮನುಷ್ಯನ ಮನಸ್ಸಿಗೆ ಬೇಕಾದಂಥ ಮಾನಸ ನೆಮ್ಮದಿ ಆಯುರ್ವೇದ ಐಶ್ವರ್ಯ ಸಂಪತ್ತು ಧನದಾನ ಸ್ಥೈರ್ಯ ಆ ದೇವರ ಅಪರಿಪೂರ್ಣವಾದಂತಹ ಅನುಗ್ರಹ ಒದಗಿಸಿಕೊಟ್ಟು ನಾವು ಈ ಎಲ್ಲ ಕೆಲಸವನ್ನು ಮಾಡುವುದಾದರೆ ನಮ್ಮಲ್ಲಿ ವಸುದೈವ ಕುಟುಂಬಕ್ಕೆ ಎಂಬಂಥ ಚಿಂತನೆ ಇರಬೇಕು. ನಾವೆಲ್ಲರೂ ಕೂಡ ಒಂದು ಅಂತ ಭಾವನೆ ಇರಬೇಕು. ನಮ್ಮಿಂದ ಆಗುವಂಥದ್ದನ್ನು ಅದೇ ಸಮರ್ಪಣೆ ಮಾಡಬೇಕೆಂಬಂಥ ಚಿಂತನೆ ನಮ್ಮಲ್ಲಿ ಇರಬೇಕು. ಬೇರೆ ಯಾರು ಬೋಧಿಸಿಕೊಟ್ಟು ಬರುವಂತಲ್ಲ, ತನ್ನಂತಾನೆ ಮನ ಏವ ಮನುಷ್ಯಾಣ ಕಾರಣವಂತ ಮೋಕ್ಷ. ಆ ಮನುಷ್ಯನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾವ ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ, ಆ ಕರ್ತವ್ಯದ ಬಗ್ಗೆ ನಮ್ಮ ಹತ್ರ ಗಮನ ಇಟ್ಟಿದ್ರೆ ಮಾತ್ರ ಆ ಕರ್ತವ್ಯ ಪರಿಪೂರ್ಣವಾಗಿ ಮುಗಿಸಲು ಸಾಧ್ಯ. ಅದೇ ರೀತಿ ಆ ಮನಸ್ಸಿನಲ್ಲಿ ಶ್ರದ್ಧೆ ಇಟ್ಟುಕೊಂಡು ಅಲ್ಲಿ ನಡೆಯುವಂಥ ಯಾವುದೇ ಕಾರ್ಯವಾಗಿ ಆ ಕಾರ್ಯವನ್ನು ನೆರವೇರಿಸಲಿಕ್ಕಿರುವಂತಹ
ಸಾಂಗವಾಗಿ ನೆರವೇರಿಸಲಿಕ್ಕಿರುವಂತಹ ಅನುಗ್ರಹವನ್ನು ದೇವರು ಒದಗಿಸಿಕೊಳ್ತಾರೆ. ಆ ರೀತಿಯ ಸಂಕಲ್ಪವನ್ನು ನಾವು ಸ್ವೀಕರಿಸಿಕೊಂಡು ನಂಬಿಕೊಂಡು ಬರುವಂಥ ಸಮಸ್ತ ಭಕ್ತ ಕೋಟಿ ಜನರೇ ದೇವರು ಬೇಕಾಗಿರುವಂಥ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಧನದಾನ ಸ್ಥೈರ್ಯ ಅಭಿವೃದ್ಧಿಯ ದೇವರ ಪರಿಪೂರ್ಣ ಅನುಭವ ಒದಗಿಸಿಕೊಟ್ಟು ಹಾಗೆ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಒಮ್ಮತದಲ್ಲಿ ಆ ಒಮ್ಮನಸ್ಸಿನಿಂದ ಇಲ್ಲಿ ಮುಂದೆ ಆಗುವಂಥ ಕಾರ್ಯವನ್ನು ಎಲ್ಲರೂ ಕೂಡ ಒಟ್ಟಾಗಿ ಮಾಡಿಕೊಂಡು ಬಂದು ತನ್ಮೂಲಕ ತನ್ನಲ್ಲಿರುವಂಥ ಪಾಪತ್ವ ಕರಗಬೇಕು, ಈ ಮಣ್ಣಿಗೆ ಪಾವಿತ್ರ್ಯತೆ ಒದಗಿ ಬರಬೇಕು, ಹಾಗೆ ಈ ಪರಿಸರಕ್ಕೆ ಒಳಿತಾಗಬೇಕು ಹಾಗೆ ಮಾಡಿಕೊಂಡು ಬರುವಲ್ಲಿಗೆ ಹಾಗೆ ಯಾವ ಶಾಸ್ತ್ರ ಬೋಧಿಸಿಕೊಟ್ಟಿದೆಯೋ ಸಾನ್ನಿಧ್ಯ ವೃದ್ಧಿಸ್ತು ಪಂಚದ ಅಂತ ಆಚಾರ ತಪಸ ಆಮ್ನೆ ಜಪ ನಿತ್ಯ ನೈವೇದ್ಯ ಉತ್ಸವ ಅನ್ನದಾನ ಆ ಪ್ರತಿಷ್ಠಾ ಕಾಲಘಟ್ಟದಿಂದ ಅನ್ನದಾನ ಸೇವೆ ಇರುವಂಥ ಆ ನಿಯಮಾದಿಗಳನ್ನು ಪಾಲನೆ ಮಾಡಿಕೊಂಡು ಬರುವಲ್ಲಿಗೆ ಅದೇ ಪರಿಪೂರ್ಣವಾಗಿ ಅನುಗ್ರಹ ಒದಗಿಸಲಿ ಎಂದು ದೇವತಾ ಸಂಕೀರ್ಣ ಮಾಡುವಂತಹ ಪ್ರಾರ್ಥನೆ. हरि ओम गुरु ब्रह्मा गुरु विष्णु गुरु साक्षात् महेश्वर गुरुदेव तस्मै श्री गुरवे नमः. वक्रतुंड महाकाय कोटि सूर्य समप्रभ निर्विघ्नं मे देव सर्वकार्येषु सर्वदा. अविद्य सिद्धार्थ सिद्ध्यर्थं भूयितो यस्सूर्यरपि सर्वविघ्नश्चिते तस्मै गणाधिपतये नमः. सुमुखश्च एकदन्तश्च कपिलो गजगणकः लम्बोदरश्च विकलो विकराजो गणाधिपः धूम्रकेतुर्गणाध्यक्षो बालचन्द्रो गजानन द्वादशैतानानि यष्टयश्वयादपि विद्यारम्भे विवाहे च प्रवेशे निर्गमे संग्रामे सर्वकार्येषु विघ्नसृजायते. गणानां त्वा यस्समतो गणपतिर्जगति गणेश प्रार्थने विनियोगः. ओम गणानां त्वा गणपतिं हवामहे कविं कवीनामुपश्रवस्तमं ज्येष्ठराजं ब्रह्मणां ब्रह्मणस्पद आनश्चन्द्वन्नोतिभिस्सीदसादनं. श्रीमहागणपते नमः. शुक्लांबरधरं विष्णुशिववर्णं तेजभुजं प्रसन्नवदनं ध्यायेत् सर्वविघ्नोपशान्तये. मङ्गलं भगवान् विष्णु मङ्गलं मधुसूदनः मङ्गलं देवकीपुत्रो मङ्गलं गरुडध्वजः. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते. प्रार्थनां समर्पयामि. ಮಂತೆಲ್ಲ ಬೆಳಗ್ಗೆ ನಮಸ್ಕಾರ. ಇದ್ರ ಬಂದಾಗಲಿ
ನಮ್ಮ ಮಾನ್ಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿ ಆರೋಗ್ಯ ಈ ಕಾರ್ಯಕ್ರಮ ಆತ್ಮೀಯమైన ಸ್ವಾಗತ ಮಾಡಿದ್ದಾರೆ. ಅವರ ಕ್ಷೇತ್ರದ ಆಡಳಿತ ಮಂಡಳಿ ಕ್ಷೇತ್ರದ ಭಕ್ತರನ್ನ ಪೂರ ಮುಖಾಂತರ ಈ ಒಂದು ಬ್ರಹ್ಮೋತ್ಸವ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಸತೀಶ್ ಕುಂಬಾಲ ಮೇಲೆ ನಮ್ಮ ಆಯ್ಕೆ ಮಧ್ಯ ಅವರಿಗೆ ಆತ್ಮೀಯ ಅಭಿನಂದನೆ ಅವರಿಗೆ ಈ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಬಂದಿದ್ದಾರೆ. ಅವೆಲ್ಲ ಈ ಒಂದು ಬ್ರಹ್ಮೋತ್ಸವದ ಕಾರ್ಯಾಧ್ಯಕ್ಷರಾದ ಸುರೇಶ್ ಭಟ್ನಗರ ಬೇರೆ ನಮ್ಮ ಮೂರರ ಸೇರಿದ ಆಯ್ಕೆ ಕಾರ್ಯಗಳ ಆತ್ಮೀಯమైన ಸ್ವಾಗತ ಬಂದಿದ್ದಾರೆ. ತುಂಬ ದಿನಗಳು ಅವೆಲ್ಲ ಈ ಒಂದು ಕಾರ್ಯಕ್ರಮ ಬರೀಕ್ಷಣ ಜಗದೀಶ್ ಅವರ ಪೂರ್ತಿಗಳ ಆತ್ಮೀಯ ಸ್ವಾಗತ. ಅವೆಲ್ಲ ನಮ್ಮ ಚೆನ್ನ ಸನ್ಮಾನ್ಯ KT ಸೋಡರ ಆತ್ಮೀಯ ಸ್ವಾಗತ ಬಂದಿದ್ದಾರೆ. ಅವೆಲ್ಲ ಬಿಜೆಪಿಯ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿಬೇಕು ಆರೋಗ್ಯ ಆತ್ಮೀಯ ಸ್ವಾಗತ. ಅವೆಲ್ಲ MG ಶಂಕರ ಆತ್ಮೀಯ ಸ್ವಾಗತ ಹಿರಿಯ ಮುಕ್ತೇಶ್ವರ ಕನ್ಯಾ ಈಶ್ವರ ಆರೋಗ್ಯ ಆತ್ಮೀಯ ಸ್ವಾಗತ ಆರೋಗ್ಯ ಆತ್ಮೀಯ ಸ್ವಾಗತ. ಹೈಕೋರ್ಟಿಗೆ ಇನ್ನು ನಿಧಿ ಸಂಚಯನಾಗಿ 1 ಲಕ್ಷ ರೂಪಾಯಿ ಕೊಟ್ಟು ಈ ಕಾರ್ಯಕ್ರಮ ಚಾಲಕ ಸುಧಾಕರ್ ಭಂಡಾರಿ ಆರೋಗ್ಯ ಆತ್ಮೀಯ ಸ್ವಾಗತ ಮಾಡಿದ್ದಾರೆ. 1-2 ತಾರೀಕು ಮಟ್ಟ ಫೆಬ್ರವರಿ 42 ತುಂಬ ದಿನಕ್ಕೆ ಸತ್ಸಂಗದ ಅಧ್ಯಕ್ಷರ ಮುಖಾಂತರ ಹರೀಶ್ ಭಟ್ನಗರ ಕಾರ್ಯಾಧ್ಯಕ್ಷರ ಮುಖಾಂತರ ಪಂಚಾಯತ್ ಸಮಿತಿ ರಚನೆ ಮುಖಾಂತರ ಈ ಒಂದು ಕಾರ್ಯಕ್ರಮ ನಮ್ಮ ತುಂಬ ಚಾಲನೆ ಬರೋಲ್ಲ. ಮುಖ್ಯವಾದ 2 ಪಾತ್ರ ಮುಖ್ಯ ಅದರೊಳಗೆ ಈ ಒಂದು ಪೂರ್ವ ನಾನು ಸ್ವಾಗತ ಬಂದು ನಮ್ಮ ಸಭಾಧ್ಯಕ್ಷರು ಭದ್ರಕಾಳಿ ದೇವರ ಶಿಲಾನ್ಯಾಸ ಕಾರ್ಯಕ್ರಮ ಸೇರಿದ ಮಾತ್ರ ವೇದಿಕೆ ಮಾತ್ರ ಗಣ್ಯರ ಎದುರಿಸಿದ ಮಾತ್ರ ಆತ್ಮೀಯ ಭಕ್ತರು ವಿಶೇಷವಾಗಿ ಗಣತಂತ್ರ ಬ್ರಹ್ಮಕಲಶೋತ್ಸವದ ಜವಾಬ್ದಾರಿ ನಮಗೆ ವಿಶ್ವಾಸದೀರಿಗೆ ಮಾತ್ರ ಕೊಡ್ತಾರೆ. ಹಂಗೆ ಎಡ್ಡ ರೀತಿಯಲ್ಲಿ ನಡಪಾವುದು ಕೊಟ್ಟರೆ ಉಮಾಮಹೇಶ್ವರ ದೇವರ ಮೂಲಕ ಪೂರ ಪರಿವಾರ ದೇವರ ಶಕ್ತಿ ಕೊರಡೆ ನಮ್ಮ ಮಾತನ್ನು ಒಟ್ಟಾದ ನಂಜಾದ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಧನ್ಯವಾದ ಬ್ರಹ್ಮಕಲಶೋತ್ಸವದ ನಮ್ಮ ಸಭಾಧ್ಯಕ್ಷರ ಸಂಪೂರ್ಣ ಸಹಕಾರಗಳು ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಭಾಧ್ಯಕ್ಷರು ಇತಿಹಾಸ ಪ್ರಸಿದ್ಧವು ಪವಿತ್ರವಾದ ಉಮಾಮಹೇಶ್ವರಿ ದೇವಸ್ಥಾನದ ಸನ್ನಿಧಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕ್ಷೇತ್ರದ ಆಡಳಿತ ಮುಖ್ಯಸ್ಥಂತ ಹೋದಂಥ ಶೇಖರಲ್ಲವರೇ ಇವತ್ತು ಬ್ರಹ್ಮಕಲಶೋತ್ಸವ ಉದ್ಯಮ ಸಮಿತಿಯ ಅಧ್ಯಕ್ಷರಾದ ಸುಮಿತ್ರಾದ ಸತೀಶ್ ಕುಂಬಾಲರವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಪವಿತ್ರವಾದ ಕ್ಷೇತ್ರದಲ್ಲಿ ಶಂಕುಸ್ಥಾಪನೆಯಾಗಿರುವಂಥ ನಮ್ಮ ಆತ್ಮೀಯ ಗೌರವರಾಗಿರುವಂಥ ಭುವನೇಶ್ವರವರೇ ಅದೇ ರೀತಿ ಈ ಕ್ಷೇತ್ರದಲ್ಲಿ ಇವತ್ತು ಮುಖ್ಯ ಅತಿಥಿಯಾಗಿ ಬಂದಂಥ ನಮ್ಮ ಸಂಸದರು ಸಂಸದರಾಗಿರುವಂಥ ಬ್ರಿಜೇಶ್ ಚೌಧರಿ ಅವರೇ ನಮಗೆ ಅತ್ಯಂತ ಗೌರವಿದ್ದರು. ಪ್ರಾರಂಭ ಮಾಡುವಾಗ ಇದರ ಅಧ್ಯಕ್ಷ ವಹಿಸಿಕೊಂಡು ಅಂತ ಗೌತಮ ಈಶ್ವರ್ ಉಲ್ಲಾಲ್ ಅವರೇ ನಮ್ಮ ಜೊತೆ ಸೇರಿಸಿರುವಂತಹ ನಮ್ಮ ಆತ್ಮೀಯರು ಸನ್ಮಿತರಾಗಿರುವಂಥ ಮಾಜಿ ಜಿಲ್ಲಾ ಪಂಚಾಯತ್ ಸಂತೋಷ್ ಕುಮಾರಿ ಬೊಲಿಯಾರ್ ಅವರೇ ಗೌರವ ಹಿರಿಯಂಥ KT ಸ್ವರ್ಣರವರೇ ಅದೇ ರೀತಿ ಧಾರ್ಮಿಕ ದತ್ಯ ನಮ್ಮ ಈ ಒಂದು ಜಿಲ್ಲಾ ಸಮಿತಿಯ ಸದಸ್ಯರು ಈ ಒಂದು ಜೀರ್ಣೋದ್ಧಾರ ಪ್ರಮುಖ ಕಾರ್ಯಾಧ್ಯಕ್ಷ ಅಂತ ಸುರೇಶ್ ಭಟ್ನಾಗರ್ ಅವರೇ ಕಾರ್ಯಾಧ್ಯಕ್ಷ ಅಂತ ಸುರೇಶ್ ಭಟ್ನಾಗರ್ ಅವರೇ ನಮ್ಮ ಆತ್ಮೀಯ ಸಂತ ರವೀಂದ್ರ ಉಳಿದೊಟ್ರವರೇ ನಮ್ಮ ಸನ್ಮಿತ ಜಗದೀಶ್ ಕುವೇತ್ರವರವರೇ ದಿನೇಶ್ ಹತ್ತಾರ್ ಅವರೇ ಸುಧಾಕರ್ ಅವರೇ ಮೊಲ್ಲ ನಮ್ಮ ಮತ್ತೆ ಸಂತೋಷ ಕಡೆ ಸರ್ತಿ ನೋಡ ಫಸ್ಟ್ ಬಂತ ಎಲ್ಲ ನನ್ನ ಮುಂದೆ ನಮ್ಮ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಆಗಿರುವಂಥ ತಾರನಾಥ್ ಘಟ್ಟಿರವರೇ ಚಂದ್ರಸನನ್ ಅವರೇ ಇದು ನಮ್ಮ ಪ್ರಶಾಂತರವರೇ ಎಲ್ಲ ನಮ್ಮ ಹಿರಿಯ ಸದಸ್ಯರೇ ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಎಲ್ಲ ಕೂಡ ನಮಗೆ ಇರಲಿಕ್ಕೆ. ಈ ಒಂದು ಪವಿತ್ರವಾದ ಕ್ಷೇತ್ರ ಇಲ್ಲಿ ಬೆಳಗುವುದರ ಮೂಲಕ ಈ ಊರಿನ ಸರ್ವರಿಗೂ ಕೂಡ ಸುಖ ಶಾಂತಿ ಸಂಪತ್ತು ಖಂಡಿತವಾಗಿ ದೊರಕುತ್ತದೆ ಎಂಬ ವಿಷಯ ನಮಗೆ ಕೂಡ ಖಂಡಿತವಾಗಿಯೂ ಇದೆ. ನಾನು ಈ ಕ್ಷೇತ್ರಕ್ಕೆ ಈಗಲ್ಲ 2004-5 ಬಹುಶಃ ಈಶ್ವರ್ಲಾಲ್ ಅವರು ಅಲ್ಲಿಗೆ ಆಗಿ ಸ್ಟಾರ್ಟ್ ಆಗಿ ಸಣ್ಣ ಒಂದು ಪ್ರಾರಂಭ ಆಗೋದಷ್ಟೇ ಅಷ್ಟಮಲ್ಲಿ ಇಟ್ಟುಕೊಂಡು ಈ ರೀತಿ ಇದೆ ಅಂತೇಳಿ ಆಗಬೇಕಂತೇಳಿ ದಯಾಮಂತ ಇವರೆಲ್ಲ ಆವಾಗಲೇ ನಾನು ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಆವಾಗ ಮಾತ್ರ ಕಾರ್ ಅಲ್ಲಿಟ್ಟು ಅಲ್ಲಿಂದ ನಾವು ನಡ್ಕೊಂಡು ಬರೋದು. ಇವತ್ತು ಈ ಊರಿಗೆ ರಸ್ತೆ ಮತ್ತು ಈ ಊರಿಗೆ ಮೂಲಭೂತ ಸೌಕರ್ಯ ಮತ್ತು ಎಲ್ಲ ರೀತಿಯ ಒಂದು ಮಾದರಿಯ ಒಂದು ಪ್ರದೇಶ ಆಗಿದ್ದರೆ ಅದು ಉಮಾಮಹೇಶ್ವರಿ ದೇವಸ್ಥಾನ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವಾಗ ಈ ಒಂದು ಪವಿತ್ರ ಕ್ಷೇತ್ರ ಇಲ್ಲಿ ಬಂತ ಅದ ನಂತರ ಎಲ್ಲ ಕೂಡ ಡೆವಲಪ್ ಆಗ್ತಾ ಇವತ್ತು ಬಂತು. ಅಲ್ಲಿ 4-5 ಮನೆಗಳು ಸೈಡಲ್ಲೆಲ್ಲ ಇತ್ತು ಹಿಂದೆ, ಅದು ನನಗೆ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಆದ ಕಾರಣ ಈ ಒಂದು ಕ್ಷೇತ್ರ ಇಲ್ಲಿ ಅಭಿವೃದ್ಧಿ ಆದ ರೀತಿಯಲ್ಲಿ ಅದು ಪರೋಕ್ಷವಾಗಿ ಊರ ಬೆಳವಣಿಗೆ ಕೂಡ ದೊಡ್ಡ ಮಟ್ಟದ ಆ ಒಂದು ಬೆಳವಣಿಗೆ ಖಂಡಿತವಾಗಿಯೂ ಆಗ್ತದೆ.
ಅದಕ್ಕಾಗಿ ಈ ಒಂದು ಕ್ಷೇತ್ರ ಅತ್ಯಂತ ಒಂದು ಧಾರ್ಮಿಕತೆಯ, ಅತ್ಯಂತ ಪಾವಿತ್ರ್ಯತೆಯ, ಅತ್ಯಂತ ಶ್ರದ್ಧಾಪೂರ್ವಕ ಮತ್ತು ಸೋದರತೆಯ ಸಾಮರಸ್ಯದ ಒಂದು ದೊಡ್ಡ ಮಟ್ಟದ ಕ್ಷೇತ್ರವಾಗಿ ಇದು ಬೆಳಗಲಿ ಅಂತ ಹೇಳಿ, ಅದಕ್ಕಾಗಿ ದೇವರು ನಮಗೆಲ್ಲರೂ ಕೂಡ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಕೊಡಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸುವಂಥದ್ದು. ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ, ವಿಶ್ವಾಸ, ಸೋದರತ್ವ, ಸಮಾನತೆಯಿಂದ ಎಲ್ಲ ಜಾತಿ, ಎಲ್ಲ ಮತ ಒಗ್ಗಟ್ಟಾಗಿ ನಾವು ಮುಂದೆ ಹೋಗುವಾಗಿ ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಾವು ಮುಂದೆ ಹೋಗೋ ಅವಕಾಶ ಆಗಬೇಕು. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಬೇರೆ ಕೂಡ ಹೇಳಿದ್ದೇನೆ. ನನ್ನ ಕ್ಷೇತ್ರದ ಕನಸಿನ ಅಭಿವೃದ್ಧಿ ಯಾವುದು ಅಂತ ಹೇಳಿದರೆ, ಅದು ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇನೆ, ಎಷ್ಟು ರೋಡ್ ಮಾಡಿದ್ದೇನೆ, ಎಷ್ಟು ಕಾಂಕ್ರೀಟ್ ಮಾಡಿದ್ದೇನೆ, ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೇನೆ, ಅದು ನನ್ನ ನಿಜವಾದ ಅಭಿವೃದ್ಧಿ ಅಲ್ಲ. ನನ್ನ ನಿಜವಾದ ಅಭಿವೃದ್ಧಿ ನಂದು ಯಾವುದು ಅಂತ ಹೇಳಿದರೆ, ನಮ್ಮ ಕ್ಷೇತ್ರದ ಎಲ್ಲ ರಸ್ತೆಯಲ್ಲಿ ಕೂಡ ನಮ್ಮ ಹಿಂದೂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದವ್ರ ಮಕ್ಕಳು, ಎಲ್ಲ ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಎಲ್ಲರ ಮಕ್ಕಳು ಕೂಡ ಕೈ ಹಿಡಿದುಕೊಂಡು ನಡು ರಸ್ತೆಯಲ್ಲಿ ಸಂತೋಷವಾಗಿ ನಡೆದಾಡುವಂಥ ವಾತಾವರಣ ನಿರ್ಮಾಣ ಮಾಡದೆ ಅದು ನಿಜವಾದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಮ್ಮೆಲ್ಲರ ಕನಸಾಗಬೇಕು. ಸಾಮರಸ್ಯ, ಭಿನ್ನಾಭಿಪ್ರಾಯಗಳಿಂದ ಸಾಮರಸ್ಯ ಭಿನ್ನಾಭಿಪ್ರಾಯ ಬದಿಗಿಟ್ಟು, ಭಿನ್ನಾಭಿಪ್ರಾಯ ಬೇಡ ಅಂತದನ್ನು ಬದಿಗಿಟ್ಟು ನಮ್ಗೆ ಯಾರು ಕೂಡ ಸಾಮರಸ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎದ್ದಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಪರಸ್ಪರ ಸ್ವೀಕರಿಸಿಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಒಂದೇ ರೀತಿಯಿಂದ ಅಂತ ಹೇಳಿಕೊಂಡು ಒಗ್ಗಟ್ಟಿನ ಬಲಿಷ್ಠ ಭಾರತ ನಿರ್ಮಾಣ ಮಾಡೋ ಕನಸನ್ನು ನಾವೆಲ್ಲ ಕಾಣಬೇಕು. ಅದಕ್ಕೆ ನಾವು ಜನಪ್ರತಿನಿಧಿ MLA MP ಮಾತ್ರ ಅಲ್ಲ, ಪ್ರತಿಯೊಂದು ಮನೆಯ ತಾಯಂದಿರು ಕೂಡ ಇವತ್ತರ ಜವಾಬ್ದಾರಿ ಇವತ್ತು ವಹಿಸ್ಕೊಳ್ಬೇಕು ನಾನು ಹೇಳಿಕೊಂಡು ನಿಮಗೆಲ್ಲನೂ ಶುಭ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ, ನಾನು ಪ್ರತಿ ಸಲ ಇಲ್ಲಿಗೆ ಬರ್ತಾ ಇದ್ದೇನೆ. ಎಷ್ಟು ಸಲ ನಾನು ಬರ್ತಾ ಇದ್ದೇನೆ ಅಷ್ಟು ನನ್ನ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗಿದೆ. ಏನು ಕಡಿಮೆ ಆಗಲಿ, ಎಲ್ಲಿಯೂ ಕೂಡ ಕಡಿಮೆ ಆಗಲಿಲ್ಲ. ಇನ್ನು ಮುಂದಕ್ಕೆ ನೋಡುವಂಥ ಅವಕಾಶವನ್ನು ನಾವು ಇವತ್ತು ಮಾಡುವ. ಒಬ್ಬ ಸೋದರನಾಗಿ, ಪ್ರತಿನಿಧಿಯಾಗಿ, ನಿಮ್ಮೆಲ್ಲರ ಮಿತ್ರನಾಗಿ ನನ್ನ ಯಾವ ರೀತಿಯ ಸಹಕಾರ ಈ ಬ್ರಹ್ಮಕಲಶ ಮತ್ತು ಜೀರ್ಣೋದ್ಧಾರಕ್ಕೆ ತಾವು ಬೇಕಾ ಆ ಎಲ್ಲ ರೀತಿಯ ಸಹಕಾರ ನಾನು ಖಂಡಿತವಾಗಿ ನಾನು ಅಧ್ಯಕ್ಷರಿಗೆ ನಾನು ಕೊಡ್ತಂದು ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿ ಕೇಳ್ಕೊಂಡು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಇವತ್ತು ಭದ್ರಕಾಳಿಯ ಮಂದಿರವನ್ನು ಸ್ಥಾಪನೆ ಮಾಡುವಂಥ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಈ ಭಾಗದ ಶಾಸಕರು, ವಿಧಾನಸಭೆಯ ಅಧ್ಯಕ್ಷರಾಗಿರುವಂಥ UT ಖಾದರ್ ಅವರೇ, ಶಿಲಾನ್ಯಾಸವನ್ನು ನೆರವೇರಿಸಿರುವಂಥ ಒಳ್ಳೆಯ ಕೈಗಳಿಂದಲೇ ಶಿಲಾನ್ಯಾಸ ಮಾಡಿದ್ದೀರಿ. ಹಾಗಾಗಿ ಅತ್ಯಂತ ಶೀಘ್ರವಾಗಿ ಸಾನ್ನಿಧ್ಯ ವೃದ್ಧಿ ಆಗ್ಬೋದು ಅನ್ನುವಂಥ ವಿಶ್ವಾಸ ಇದೆ. ಭುವನೇಶ್ ಅವರೇ, KT ಸುವರ್ಣ ಅವರೇ, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರೇ, ಸುರೇಶ್ ಭಟ್ನಗರ್ ಅವರೇ, AJ ಶೇಖರ್ ಅವರೇ, ಸತೀಶ್ ಕುಂಪಲ್ ಅವರೇ, ಈಶ್ವರ್ ಉಳ್ಳಾಲ್ ಅವರೇ, ಸಂತೋಷ್ ಬೋಳ್ಯಾರ್ ಅವರೇ, ಜಗದೀಶ್ ಆಳ್ವರೇ, ದಿನೇಶ್ ಅತ್ತವರವರೇ, ಸುಧಾಕರ್ ಭಂಡಾರಿ ಅವರೇ, ವೇದಿಕೆ ಮುಂಭಾಗದಲ್ಲಿ ತುಂಬ ಪ್ರಮುಖರಿದ್ದಾರೆ. ಎಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ತಾಯಂದಿರೆ. ಈ ದೇವಸ್ಥಾನಕ್ಕೆ ನಾನು ಚುನಾವಣೆಯ ಪೂರ್ವದಲ್ಲಿ ಕೂಡ ಬಂದಿದ್ದೆ. ಹಾಗಾಗಿ ಉಮಾಮಹೇಶ್ವರನ ಆಶೀರ್ವಾದದ ಕಾರಣಕ್ಕೆ ನಾನಿವತ್ತು ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೇನೆ. ಇವತ್ತು ಭದ್ರಕಾಳಿಯ ಸಾನ್ನಿಧ್ಯವನ್ನು ಇಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ. ಉಮಾಮಹೇಶ್ವರ ಶಿವನ ಜೊತೆಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಉಮಾ ಮತ್ತು ಮಹೇಶ್ವರಲ್ಲಿದ್ದಾರೆ. ಆದರೆ ಭದ್ರಕಾಳಿ ಬಂದರೆ ಅದು ಮಹಾಶಕ್ತಿ. ಆ ಮಹಾಶಕ್ತಿ ಶಿವನ ಜೊತೆ ಸೇರಿದರೆ, ಶಿವಶಕ್ತಿ ಇದ್ದರೆ ಮತ್ತೇನು ಸಮಸ್ಯೆ ಇಲ್ಲ ಅಂತ ಒಂದು ಶಿವಶಕ್ತಿಯ ಸಾನ್ನಿಧ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲರೂ, ಭಗವಂತ ನಮಗೆ ಪ್ರೇರಣೆ ಕೊಟ್ಟಿದ್ದಾನೆ. ಆ ಕಾರಣಕ್ಕೆ ಇವತ್ತು ಸಂಕಲ್ಪ ಮಾಡಿ ಆ ಕೆಲಸಕ್ಕೆ ನಾವೆಲ್ಲ ಕೈ ಹಾಕಿದ್ದೇವೆ. ಅದು ನನ್ನ ವಿನಂತಿ ತಮ್ಮೆಲ್ಲರಲ್ಲೂ. ಈ ಸಾನ್ನಿಧ್ಯ ನಿಜವಾದ ಅರ್ಥದಲ್ಲಿ ಆ ಭದ್ರಕಾಳಿ ಬಂದು ಅಲ್ಲಿ ನೆಲೆ ನಿಲ್ಲಬೇಕಾದ್ರೆ ನಾವು ಇಡೀ ಊರವರು ಒಟ್ಟು ಸೇರಿ ಈ ಕೆಲಸದಲ್ಲಿ ಭಾಗವಹಿಸಬೇಕು. ಅದರಲ್ಲಿ ಯಾರು ಎಷ್ಟು ಹಣ ಹಾಕ್ತಾರೆ, ಯಾರೆಷ್ಟು ಕೆಲಸ ಮಾಡ್ತಾರೆ ಅಂತಲ್ಲ, ತನು ಮನ ಧನ ಎಲ್ಲರೂ ನಮ್ಮದು ಒಂದು ಸಣ್ಣ ಪಾತ್ರ ಅದರಲ್ಲಿ ಇರಬೇಕು. ಯಾರಿಗೆ ದನ ಕೊಡ್ಲಿಕ್ಕೆ ಆಗ್ತದೆ ದನ, ಯಾರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ವಿಶೇಷತೆ ಏನಂದರೆ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲಿ ಸೇರ್ತಾರೆ. ಇದರಲ್ಲಿ ಹಿಂದೆ ಮುಂದೆ ನೋಡಲಿಕ್ಕೆ ನಾನು ವಿಶೇಷವಾಗಿ ಮಹಿಳೆಯರಲ್ಲಿ ವಿನಂತಿ ಮಾಡೋದು, ಭದ್ರಕಾಳಿಯ ಕ್ಷೇತ್ರದಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಎಲ್ಲರೂ ಒಟ್ಟು ಸೇರಿ ಇದೊಂದು ನಮ್ಮ ಸಮಾಜದ ಕಾರ್ಯಕ್ರಮ, ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಿಸುವ ಕಾರ್ಯಕ್ರಮ ಅಂತ ಅರ್ಥ ಮಾಡಿಕೊಂಡು ಈ ಕೆಲಸದಲ್ಲಿ ಭಾಗವಹಿಸಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ಕೇವಲ ಒಂದು ಮಂದಿರ ನಿರ್ಮಾಣ ಮಾಡಲಿಕ್ಕೆ ಹೋಗಬಾರ್ದು. ಆ ಮಂದಿರಕ್ಕೆ ನಿಜವಾದ ಶಕ್ತಿ ಬರಬೇಕು. ನಾವು ಒಟ್ಟು ಸೇರಿ ಮಾಡಬೇಕು. ಆ ದೃಷ್ಟಿಯಿಂದ ಎಲ್ಲರೂ ಒಂದು ಮನಸ್ಸಿನಿಂದ ಮುಕ್ತ ಹೃದಯದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಈ ಕಾರ್ಯಕ್ರಮ ಶಿಲಾನ್ಯಾಸ ಆಗುವಂಥ ಒಂದು ಪುಣ್ಯ ಸಂದರ್ಭದಲ್ಲಿ ನನ್ನನ್ನು ಪ್ರೀತಿ ಕರೆದಕ್ಕಾಗಿ
ಕ್ಷೇತ್ರದ ಆಡಳಿತ ಟ್ರಸ್ಟಿ ಮತ್ತು ಎಲ್ಲ ಟ್ರಸ್ಟಿಗಳಿಗೆ ವಿಶೇಷವಾಗಿ ಊರಿನ ಎಲ್ಲ ಆತ್ಮೀಯ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಜೊತೆ ನಾನು ಖಂಡಿತವಾಗಿ ಇರ್ತೇನೆ. ನನ್ನ ಕೈಯಿಂದ ಇರಲ್ಲ ಮಾಡುವುದು ಅದನ್ನು ಖಂಡಿತವಾಗಿ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಜವಾಬ್ದಾರಿ ಮೇಲೆಲ್ಲ ಹೇಳ್ತಾರೆ. ನಮಗೆಲ್ಲರಿಗೂ ಶುಭ ಒಳ್ಳೆಯದಾಗುತ್ತೆ. ಉಲ್ಲಾಲದ ಕರಿನ 19 ವರ್ಷದ ತುಂಬು 14 ವರ್ಷದ ತುಂಬು ಪ್ರತಿಷ್ಠಾಪನೆ ಅದು ಬ್ರಹ್ಮಕಲಶನೆ ಪುಣ್ಯದ ಮನ್ನಡೆ ಅವಶ್ಯಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದರೆ ಆಡಳಿತ ಸಮಿತಿ ಐನಾಲ್ಕು ಪ್ರಯತ್ನ ಮಾಡುತ್ತಿದೆ. ದುಬ್ಬದ ಕಟ್ಟು ಎದುರು ಖರೀದಿ ಮಂತ್ರಿನ 40 ಸದಸ್ಯರ ಒಂಜಿ ನಿವೇಶನಗಳು ಸುವ್ಯವಸ್ಥಿತವಾದ ಒಂಜಿ 10,000 ಅಡಿ ವಿಸ್ತೀರ್ಣದ ಪಾರ್ಕಿಂಗ್ ವ್ಯವಸ್ಥೆ ಐತ ಒಟ್ಟಿಗೆ ಮೇಲತ್ತದ್ದು ಸುಮಾರು 10,000 ಜನರಿಂದ ಒಂಜಿ ಸಭಾಭವನದ ವ್ಯವಸ್ಥೆಯ ಸಂಕಲ್ಪವನ್ನು ಆಡಳಿತ ಸಮಿತಿ ಮಂತ್ರಿದೆ. ಐಕೆ ಐನಾಲ್ಕು ಅನುದಾನವನ್ನು ಸರ್ಕಾರಕ್ಕೆ ಒದಗಿಸಬೇಕು. ಸನ್ಮಾನ್ಯ ಕರ್ನಾಟಕ ವಿಧಾನಸಭಾಧ್ಯಕ್ಷರಿಗಿಲ್ಲ, ಸನ್ಮಾನ್ಯ ಸಂಸದರಿಗಿಲ್ಲ, ಆಡಳಿತ ಸಮಿತಿ ಬಗ್ಗೆ ಒಂಜಿ ಮನವಿನ ಕೊರಿಯರು ಉಪನ್ಯಾಸವನ್ನು ನೆರವೇರಿಸ್ತಾ ಇದ್ದ ಸನ್ಮಾನ್ಯ ಭುವನೇಶ್ ಮಂಜುನಾಥ್ ಅವರಿಗೆ ಕ್ಷೇತ್ರದ ವತಿಯಿಂದ ಶಿಲಾನ್ಯಾಸ ಕಾರ್ಯವನ್ನು ನಮ್ಮ ಮಾಡಿದ್ದೀವಿ. ಆ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗಿದೆ. ಮಾಡಿದಂತಹ ಸೇವೆನ ತಾಯಿ ಆ ಭದ್ರಕಾಳಿಗೆ ಸಂತೋಷದ ಸ್ವೀಕಾರ ಮಾಡಿಕೊಂಡು ಆ ಭದ್ರಕಾಳಿಯ ಪ್ರತಿಷ್ಠಾ ಕಾರ್ಯದಲ್ಲಿ ಆ ಒಂದು ಶಿಲಾನ್ಯಾಸ ನಂತರ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳಿಗೆ ಇರ್ತಕ್ಕಂಥ ಯಾವುದೇ ರೀತಿಯ ತಾರತಮ್ಯದಲ್ಲಿ ಅದರಿಂದ ನಿವಾರಣೆಯಾಗಿ ಶೀಘ್ರವಾಗಿ ಆ ಒಂದು ಪ್ರತಿಷ್ಠಾಗ್ರಹವನ್ನು ಮಾಡಿಕೊಳ್ಳುವಂಥ ಯೋಗ ಭಾಗ್ಯವನ್ನು ನಿಮಗೆಲ್ಲರಿಗೂ ಅನುಗ್ರಹ ಮಾಡಿಕೊಳ್ಳುವೊಂದಿಗೆ ಮಾಡಿದಂತಹ ಸೇವೆಯಿಂದ ನಿಮಗೆ ಗೃಹದಲ್ಲಿ ಗುಣಾನುಗ್ರಹವನ್ನು ಜನರ ಗುಣಾನುಗ್ರಹವನ್ನು ಆ ತಾಯಿಯ ಸೇವೆಯನ್ನು ಸದಾಕಾಲ ಮಾಡಿಕೊಳ್ಳುವಂಥ ಯೋಗ ಭಾಗ್ಯವನ್ನು ಆ ಬ್ರಹ್ಮಕಲ್ಪದಿಂದ ತಾಯಿಯ ಸೇವೆಯನ್ನು ಮಾಡಿಕೊಳ್ಳುವಂಥ ಯೋಗ ಭಾಗ್ಯವನ್ನು ಅನುಗ್ರಹ ಮಾಡಿಕೊಂಡು ಅವಳ ಗುಣಾನುಗ್ರಹವನ್ನು ಅವರ ಪೂರ್ಣ ರಕ್ಷೆಯನ್ನು ಅನುಗ್ರಹ ಮಾಡಿಕೊಳ್ಳಿ. ನಿವಾರಣೆ ಮಾಡಿಕೊಟ್ಟು ಜನಸೇವೆಯನ್ನು ಒಳ್ಳೆ ರೀತಿಯಿಂದ ಮಾಡಿಕೊಳ್ಳುವಂಥ ಯೋಗ ಭಾಗ್ಯವನ್ನು ನಮಗೆ ಬ್ರಿಜೇಶ್ ಚೌಟ ಅವರನ್ನು ರಕ್ಷಣಾ ಒಂದು ಹಾಗೆ ಆ ಯೋಗವನ್ನು ಸಹ ಅನುಗ್ರಹ ಮಾಡಿಕೊಂಡು ತಾಯಿಯ ಸನ್ನಿಧಾನದಲ್ಲಿ ಶ್ರೀ ಬ್ರಹ್ಮಕಲಶಾದಿಗಳನ್ನೆಲ್ಲ ಮಾಡಿಕೊಳ್ಳಲಿಕ್ಕೆ ಇದ್ದೇವೆ. ಆ ಎಲ್ಲ ಕಾರ್ಯಕ್ಕೆ ನಿಮ್ಮ ಸಹಾಯ ಸಹಕಾರ ನಮಗೆ ಬೇಕು. ಹಾಗೆ ಆ ಎಲ್ಲ ಸಹಾಯ ಸಹಕಾರವನ್ನು ಮಾಡಿಕೊಳ್ಳುವಂಥ ಯೋಗ ಭಾಗ್ಯವನ್ನು ಅದು ಮನ ಧನ ಮೂರು ನಮಗೆ ಬೇಕು. ಮೂರನ್ನು ಈ ಕ್ಷೇತ್ರಕ್ಕಾಗಿ ನೀವು ಕೊಡುವಂಥ ಯೋಗ ಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಸ್ವಾಮೇಶ್ವರಿಯ ಸಂಪೂರ್ಣ ರಕ್ಷೆಯನ್ನು ಅನುಗ್ರಹ ಮಾಡಿಕೊಟ್ಟು